ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. KCT ಹಾಗೂ ನೀಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ಏನು ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ತುಂಬ ಜನ ಸ್ಟೂಡೆಂಟ್ಸು BAMS ಸೀಟ್ ಮೆಟ್ರಿಕ್ಸ್ ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಕೇಳ್ತಾ ಇದ್ರಿ. ಹಾಗೆ ಅನೇಕ ವಿದ್ಯಾರ್ಥಿಗಳು ಏನು ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತ ಕೇಳ್ತಾ ಇದ್ದರೆ, ಸೊ ಇದೆಲ್ಲದಕ್ಕೂ ನಾನು ಫೈನಲ್ ಆಗಿ ನಿಮಗೊಂದು ಉತ್ತರವನ್ನು ತಂದಿದ್ದೀನಿ. ಸೊ BAMS ಸೀಟ್ ಮೆಟ್ರಿಕ್ಸ್ ಮತ್ತು ಏನು ಆಪ್ಷನ್ ಎಂಟ್ರಿ ಸಂಬಂಧಪಟ್ಟಂತೆ ಮಾತಾಡೋದಾಗಿದೆ. ಇನ್ನೂ KA ಕಡೆಯಿಂದ ಯಾವುದೇ ರೀತಿಯಾದ ಒಂದು ಸೀಟ್ ಮೆಟ್ರಿಕ್ಸನ್ನು ಬಿಟ್ಟಿಲ್ಲ, ಸೊ ಪಬ್ಲಿಷ್ ಮಾಡಿಲ್ಲ ವೆಬ್ಸೈಟಲ್ಲಿ. ಆಬ್ವಿಯಸ್ಲಿ ಏನು ಆಪ್ಷನ್ ಎಂಟ್ರಿಗೆ ನಿಮಗೆ ಕಾಲಾವಕಾಶ ಕೊಡಲೇಬೇಕಾಗತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಹಾಗಾಗಿ KCT ಏನು ಆಪ್ಷನ್ ಎಂಟ್ರಿ ಇದೆಯಲ್ಲ, ಡೇಟ್ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆ ತುಂಬ ಅಂದರೆ 99% ಜಾಸ್ತಿ ಇದೆ. ಸೊ ಎಕ್ಸ್ಟೆಂಡ್ ಆಗುತ್ತೆ, ಏನು ಆತುರ ಪಡುವಂಥ ಅವಶ್ಯಕತೆ ಇಲ್ಲ. ಒನ್ಸ್ ಏನು BAMS ಸೀಟ್ ಮೆಟ್ರಿಕ್ಸ್ ಪಬ್ಲಿಷ್ ಆದ ನಂತರ ಸೊ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಯಾಕೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಸ್ನೇಹಿತರೆ, ಏನು ಈ KCT ಇದು BAMS ಇನ್ನೂ ಬಿಟ್ಟಿಲ್ಲ, ಏನು ಸೀಟ್ ಮೆಟ್ರಿಕ್ಸ್ ಆಗಲಿ ಆಪ್ಷನ್ ಎಂಟ್ರಿ ಆಗಲಿ. ಸೊ ಯಾವುದೇ ಒಂದನ್ನು ಏನು ಬಿಟ್ಟು ಅವರು ರಿಮೈನಿಂಗ್ ಕೋರ್ಸ್ ಮಾಡಲಿಕ್ಕಾಗಲ್ಲ, ಬಿಕಾಸ್ ಇದೊಂದು ಕಂಬೈನ್ಡ್ ಅಲಾಟ್ಮೆಂಟ್ ಪ್ರೊಸೆಸ್ ಆಗಿರುತ್ತೆ. ಹಾಗಾಗಿ ಎಲ್ಲ ಕೋರ್ಸ್ಗಳನ್ನು ಏನು ಆಪ್ಷನ್ ಎಂಟ್ರಿಯನ್ನು ಬಿಟ್ಟ ನಂತರ ಆದ ನಂತರನೇ ಕೂಡ ಮುಂದಕ್ಕೆ ಹೋಗಬೇಕಾಗತ್ತೆ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದರೆ, ವೇಟ್ ಮಾಡಿ, ಆತುರ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಒನ್ಸ್ ಸೀಟ್ ಮೆಟ್ರಿಕ್ಸ್ ಬಿಟ್ಟು ಕೂಡಲೇ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಏನು ಡೇಟ್ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬ ಜಾಸ್ತಿ ಇದೆ, ಓಕೆನಾ. ಸೊ ನಾನು ಇದನ್ನ ವಿಡಿಯೋ ಮಾಡ್ತಿರೋದು ಅರೌಂಡ್ 12 ಗಂಟೆ ಹೀಗೆ ರಾತ್ರಿ. ಸೊ ಎಷ್ಟೋ ತನಕ ನಾನು ನೋಡಿದೆ, ತುಂಬ ಜನ BAMS ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಿದ್ದೆ, ಕಮೆಂಟ್ ಸೆಷನ್ಸಲ್ಲಿ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಸ್ಪೆಷಲಿ BAMS ಅವರಿಗೆ ಹೇಳ್ತಾ ಇದ್ದೀನಿ, ಕೇಳಿ, ಏನೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ವೇಟ್ ಮಾಡಿ, ದಯಮಾಡಿ ವೇಟ್ ಮಾಡಿ. ಹಾಗೆ ನಿಮ್ಮನ್ನು ಬಿಟ್ಟು ಏನು ರಿಮೈನಿಂಗ್ ಕೋರ್ಸ್ಗೆ ಕೌನ್ಸಿಲಿಂಗ್ ಪ್ರೊಸೆಸನ್ನು ಮಾಡಲ್ಲ, ಸ್ವಲ್ಪ ವೇಟ್ ಮಾಡಿ. KA ಕಡೆಯಿಂದ ಏನೂ ಬಿಟ್ಟಿಲ್ಲ, ನಿಮಗೆ ಅವಕಾಶ ಕೊಡ್ತಾರೆ ಆಪ್ಷನ್ ಎಂಟ್ರಿಗೆ. ಏನು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.